Hi, hello friends. Welcome to my channel Town Valley Jyoti. How are you? Hope you're all doing the best. ಇದು ಏನು ತೋರಿಸ್ತಾ ಇದ್ದೀನಿ ಅನ್ಕೋತಾ ಇದ್ರಲ್ಲ ಆ್ಯಂಡ್ ಹೇಳಬೇಕು ಆದ್ರೆ ಇವತ್ತಿನ ವೀಡಿಯೋಕ್ಕೆ ಇವತ್ತಿನ ಮಾತಿಗೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ಫ್ರೆಂಡ್ಸ್. ಸಮಥಿಂಗ್ ಗುಡ್, ಸಮಥಿಂಗ್ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಎಲ್ಲ ಹೇಳ್ತಾ ಇದ್ದೀನಿ ಇವತ್ತಿಂದ ವಿಡಿಯೋಲಿ. ನೀವು ಏನೇ ಕೆಲಸ ಮಾಡ್ಕೋತಾನೋ ಕೇಳ್ಬೋದು ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಹೀಗಿದ್ದೀರಾ? ಯಾವುದೋ ಚಾಲೆಂಜಸ್ ತೊಗೋತಾ ಇಲ್ಲ ಆ್ಯಂಡ್ ಏನೂ ಇಲ್ಲ ಅಂಥೇಳಿ ನಾವು ವೇಟ್ ಮಾಡ್ತಾ ಇರ್ಬೋದಲ್ಲ ಚಾಲೆಂಜ್ ಸಲುವಾಗಿ. ಯಾರೂ ರಿಪ್ಲೈ ಮಾಡ್ತಾ ಇಲ್ಲ ಫ್ರೆಂಡ್ಸ್ ನೀವು. ಅದ್ರ ಸಲುವಾಗಿ ನಾನು ಒಂದು ಸ್ವಲ್ಪ ಮೋಟಿವೇಶನ್ ಕಮ್ಮಾಗ್ಯದ ಅಂತ ಹೇಳ್ಬೋದು. ಮೋಟಿವೇಶನ್ ಕಮ್ಮಾಗ್ಯದ, ಬಟ್ ಪ್ರೋಟೀನ್ ರಿಚ್ ಅಂತೂ ಫುಡ್ ತೊಗೋತಾ ಇದ್ದೀನಿ. ಆ್ಯಸ್ ಐ ಸೆಡ್ ಪ್ರೀವಿಯಸ್ಲಿ ಒಂದು ಸ್ವಲ್ಪ ಪ್ರೋಟೀನ್ ಆ್ಯಡ್ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ಈಗ ಗೊತ್ತಾ ಒಂದು ಸ್ವಲ್ಪ ಸೆಲ್ಫ್ ಕೇರ್, ಗಿಡಗಳ ಪ್ರತಿ ಕೇರ್ ಜಾಸ್ತಿ ಆಗ್ಯದ ಅಂತ ಹೇಳಬೇಕು. ಅದ್ರ ಸಲುವಾಗಿ ನಾನು ಸೆಲ್ಫ್ ಕೇರ್ನು ಮಾಡ್ತಾಯಿದ್ದೀನಿ. ಆ್ಯಂಡ್ ಗಿಡಗಳಿಗೂ ನೋಡಿರಿ ಈ ಕಡೆ ಸೈಡು ಎಲ್ಲ ಸಣ್ಣ ಬಿಸ್ಕೆಟ್ ಕಲರ್ ಗುಲಾಬಿ ಹೂವು ಗಿಡ ಇತ್ತಲ್ಲ, ಭಾಳ ಜಾಸ್ತಿ ಹೆವಿ ಹೋಗಿತ್ತು. ಅದಕ್ಕೆ ಎಲ್ಲ ನೀಟಾಗಿ ಕಟ್ ಮಾಡೀನಿ. ಒಂದು ಜಾಗದಲ್ಲಿ ಹೂವು ಅದ, ಆ ಹೂವು ಕಡ್ದ ನಂತರ ಆ ಪರ್ಟಿಕ್ಯುಲರ್ ಸ್ಟೆಮ್ನು ಕಡಿತೀನಿ. ಆ್ಯಂಡ್ ಗುಲಾಬಿ ಹೂವು ನೋಡಿ ಪೂರ ಖಾಲಿ ಮಾಡೀನಿ. ಯಾಕಂದ್ರೆ ಗಿಡಕ್ಕೆ ವಜ್ಜೆ ಜಾಸ್ತಿಯಾಗಿ ಅವು ಕರೆಕ್ಟಾಗಿ ಗ್ರೋ ಆಗ್ತಾ ಇರ್ತಿಲ್ಲ, ಅದ್ರ ಸಲುವಾಗಿ. ಆ್ಯಂಡ್ ಒಳಗಿಂದ ಸೇವಂತಿ ಗಿಡ ತಂದು ಹೊರಗೂ ಹಚ್ಚೀನಿ. ನೋಡಿ ಎಷ್ಟು ಚೆನ್ನಾಗಿ ಅನ್ಸುತ್ತಲ್ಲ. ಆ್ಯಂಡ್ ಎಲ್ಲ ಅನ್ವಾಂಟೆಡ್ ಪ್ಲ್ಯಾಂಟ್ಸ್ನು ಎಲ್ಲ ತೆಗೆದಕ್ಕಿನ ಅಲ್ಲಿಂದ ಸಾಫ್ ಆಗ್ಯದ. ಅಂದ್ರೆ ನೀರು ಕೊಟ್ಟರು ಆರಾಮಾಗಿ ಗಿಡಕ್ಕೆ ಹೋಗ್ತಾವೆ. ಆ್ಯಂಡ್ ಅಕ್ಕಿ ತೊಳೆದಿನ ನೀರು ಮತ್ತು ಬ್ಯಾಳೆ ತೊಳೆದಿನ ನೀರು ಎಲ್ಲ ತರಕಾರಿ ತೊಳೆದಿನೂ ಅಲ್ಲೇ ಹಾಕ್ತೀನಿ. ಸೊ ನ್ಯೂಟ್ರಿಷನ್ ವ್ಯಾಲ್ಯೂನು ಅದಕ್ಕೆ ಆ್ಯಡೆಡ್ ಆಯಿತು. ಗಾಳಿ ಇಟ್ಬಿಡ್ಲತ್ತದ ನೋಡ್ರಿ ವಿಂಟರ್ನಾಗ ಬಿಟ್ಟಂಗೆ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಸರ್ಪ್ರೈಸ್, ನೋಡ್ರಿ ನಮ್ಮ ಗಿಡಕ್ಕೆ ಹತ್ತಿಂದು ವಾಟರ್ ಮಿಲನ್ ಸಣ್ಣದು ಬಾಲ್ ಹೊಟ್ಟೈತು ಫ್ರೆಂಡ್ಸ್. ನಿಮ್ಗೆ ಎಷ್ಟು ಬಾರ್ ತೋರಿಸೀನಿ, ಒಂದು ಬೀಜ ಇಲ್ಲ. ಟೇಸ್ಟ್ ಅಂತೂ ಸೂಪರ್ ರುಚಿಯಾಗಿತ್ತು. ಆ್ಯಂಡ್ ರಾತ್ರಿ ವೈಷ್ಣವಿ ನಾಷ್ಟನಾಗ ಶಾವ್ಗೆ ಉಪ್ಮಾ ಬೇಡ್ದು, ಸೊ ಅದು ಮಾಡ್ತಾಯಿದ್ದೀನಿ ವಿತ್ ಸೂಪರ್ ಮ್ಯೂಸಿಕ್ ಎಂಜಾಯ್ ಮಾಡ್ಕೋತಾ ಮದುಮಗ ಹೊಂಟೀನು. ನಮ್ಮ ಕಾಲನಿನಾಗ ಈ ವರ್ಷ ಫಸ್ಟ್ ಮದುಮಗ ಬರ್ತಾ ಇದ್ದಾನೆ. ಅಂದ್ರೆ ಅರ್ಥ ಏನು ಅಂದರೆ ಹುಡುಗಿದು ಮದುವೆ ಅದ ಫ್ರೆಂಡ್ಸ್. ಸೊ ಮಸ್ತ್ ಬಾರಾತ್ ನೋಡ್ರಿ, ಕಿರ್ರಾಕದ ಹುಡುಗ ಮದುಮಗ ಮಸ್ತ್ ಕುದುರೆ ಮೇಲೆ ಕುಂತಾರ. ಬಟ್ ಆ ವೈಬೇ ಡಿಫ್ರೆಂಟ್ ಫ್ರೆಂಡ್ಸ್. ಹೆಣ್ಮಕ್ಳು ಮದುವೆ ಅಂದ್ರೆ ಭಾಳ ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ, ಬಟ್ ಅವ್ರಿಗೆ ಕಳಿಸ್ಕೊಡ್ಬೇಕಲ್ಲ ಅಂತ. ಯಾಕಂದ್ರೆ ನಮ್ಮ ತಂಗಿದರ್ದು ಮದುವೆ ಮಾಡಿನಲ್ಲ, ಆ ಇಮೋಷ್ನಲ್ ಟಚ್ ಹಿಂಗಿರ್ತದೆ, ಹಾರ್ಟ್ ಅಟ್ಯಾಕ್ ತರಿಸ್ತದೆ ಲಿಟ್ರಲ್ಲಿ. ಬಟ್ ಹೆಣ್ಣಾಗಿ ಹುಟ್ಟಿದ ಬಾದ ಮದುವೆ, ಈ ಹೆಣ್ಣಾಗಲಿ ಹುಡುಗಾಗಲಿ ಫ್ರೆಂಡ್ಸ್, ಯಾರಾದ್ರೂ ಇವಾಗಿನ ಟೈಮ್ನಾಗ ಮದುವೆ ಮಾಡ್ಕೊಂಡು ಹೋಗಲೇಬೇಕು ಆ್ಯಂಡ್ ಜಿಂದಗಿ ಮಾಡಲೇಬೇಕು ಫ್ರೆಂಡ್ಸ್. ನೀನು ಕ್ಲಿಯರೆನ್ಸ್ ಎಲ್ಲ ಏನು ತೊಗೊಂಡು ಬಂದೀನಿ ಅಂತ ಅಂದಿದ್ದಿಲ್ಲ ನಿಮ್ಗೆ ಶಾಪಿಂಗ್ ವೀಡಿಯೋನೂ ತೋರಿಸಿದ್ದ. ಸೊ ಐ ಮೀನ್ ಡ್ರೆಸ್ಸೇ ಹಾಕಿನ ವೀಡಿಯೋ. ಮನೆಗೆ ಬಂದ ತಕ್ಷಣ ಒಂದು ಸ್ವಲ್ಪ ಮಣ್ಣವಲ್ಲ ಅಂತ ಕ್ಲೀನ್ ಮಾಡರಿ ಅಂತ ಇವತ್ತು ಕ್ಲೀನ್ ಮಾಡ್ಲಿಕ್ಕೆ ಹೋಗೀನಿ. ರೆಡ್ ಆ್ಯಸ್ ಇಟ್ ಈಸ್ ಹಂಗೆ ಅದ. ಸೆಕೆಂಡ್ ನಾನೇನು ಮಾಡೀನಿ ಅಂದ್ರೆ ಕ್ಲೀನ್ ಮಾಡ್ಲಿಕ್ಕಂತ ಈ ಬ್ಲೂ ಕಲರ್, ಈ ಬ್ಲೂ ಕಾಣಿಸ್ತದಲ್ಲ, ಈ ಥರ ಇತ್ತು ಕಲರ್. ವಿಡಿಯೋಲಿ ನೋಡಿರ್ಬೋದು ನೀವು, ಈ ಥರ ಬ್ಲೂ ಇತ್ತು. ನಾವು ಇಟ್ಸ್ ಕಲರ್ ಇಸ್ ದಿಸ್. ಅಂದ್ರೆ ಇಲ್ಲಿ ನೋಡ್ಬೋದು ಗ್ರೀನು ಓಪನ್ ಮಾಡಿ ಇದು ಕ್ಲೀನ್ ಮಾಡ್ಲಿಕ್ಕೆ ಹೋಗೀನಿ. ಐ ಥಿಂಕ್ ಒಂದು ಸಣ್ಣದ ಲೇಯರ್ ಟೈಪ್ ಏನಾರ ಇರ್ತದೆ ನೋಡ್ರಿ ಕರಿ, ಆ ಥರ ಬಂತು ಅಂತ. ಯಸ್, ಇಟ್ ಈಸ್ ವಿಸಿಬಲ್ ನಾವು. ಸೊ ಈ ಥರ ಎಲ್ಲ ಬರ್ತಾ ಇದೆ. ಆ್ಯಂಡ್ ಈವನ್ ಸೇಮ್ ವಿತ್ ಬ್ಲೂ, ಇಲ್ಲಿ ಒಂದು ಸ್ವಲ್ಪ ಹೋಗ್ಯದ ನೋಡ್ರಿ. ಆ್ಯಂಡ್ ಗ್ರೀನ್, ಈಗ ಸದ್ಯಕ್ಕೆ ನೀರು ಒಳಗೊಂದು ಸ್ವಲ್ಪ ನಿಮ್ಗೆ ಅದಕ್ಕೆ ತೋರ್ಸರಿ ಯಾವ ಥರ ಬಿಚ್ಲತ್ತದ ಅಂತ ಹಂಗೆ ಇಟ್ಟಿನಿ. ಎಲ್ಲದ್ರದ್ದು ಕಲರ್ ಹೋಗ್ತಾ ಇದೆ ಫ್ರೆಂಡ್ಸ್. ಸೊ ವೈಲ್ ಪರ್ಚೇಸಿಂಗ್ ವಿ ನೀಡ್ ಟು ಥಿಂಕ್ ಈಸ್ ಇಟ್ ಓಕೆ ಆರ್ ನಾಟ್ ಅಂತ. ಈವನ್ ನಾವು ಇಟ್ಸ್ ಓಕೆ ಬಿಕಾಸ್ 7-8 rupees ಇಸ್ ನಾಟ್ ವೆರಿ ಕಾಸ್ಟ್ಲಿ. ನಾನು ದಿವಾಲಿಗೆ ಡೆಕೋರೇಟ್ ಮಾಡೋತ್ತಿನ ಅಥವಾ ಸಂಹಾವ್ ಯಾವುದ್ರ ಪೂಜೆಗೆ ಡೆಕೋರೇಟ್ ಮಾಡೋತ್ತಿನ ಕಲರ್ ಒಂದು ಸ್ವಲ್ಪ ಹಾಕಿ ಡೆಕೋರೇಟ್ ಮಾಡ್ಕೋಬೋದು, ನಾಟ್ ಆ್ಯನ್ ಇಶ್ಯೂ. ಬಟ್ ಇಫ್ ಯು ಆರ್ ಪರ್ಚೇಸಿಂಗ್ ಈ ಕಲರ್ ಹೋಗ್ಬಾರ್ದು ಹಿಂಗೆ ಇರಬೇಕು ಅಂತ ಪರ್ಚೇಸ್ ಮಾಡ್ಲತ್ತ, ಥಿಂಕ್ ಒನ್ಸ್ ಆ್ಯಂಡ್ ಪರ್ಚೇಸ್. ಎಲ್ಲ ಪ್ರಾಡಕ್ಟ್ಸ್ ನೋಡಾರಿ ಅಂಥೇಳಿ ಸಫಾಯಿ ಮಾಡ್ಲಿಕ್ಕೆ ಅದೊಂದು ಮಾಡಿ ನಾನು ವೈಭವನ ಸಲುವಾಗಿ ವೈಷ್ಣವಿ ಸಲುವಾಗಿ ಬಾಟಿಲ್ ತಂದಿನಲ್ಲ, ಸೊ ಅದನ್ನು ತೊಳೆಯರಿ ಅಂತ ತೊಗೊಂಡಿನಿ ಫ್ರೆಂಡ್ಸ್. ನೋಡಿರಿ ಬಾಟಲ್
ಎಲ್ಲೋ ಕ್ರ್ಯಾಕ್ ಅದ. ಅದು ನಾನು ಅಲ್ಲಿ ಅಬ್ಸರ್ವ್ ಮಾಡಿಲ್ಲ. ಇವಾಗ ಬೆಳಗ್ಗೆ ಹೊತ್ತಿನಾಗ ನೋಡ್ದೆ ಕಂಪ್ಲೀಟ್ ನೀರು ಡ್ರೈನ್ ಅಪ್ ಆಗತ್ತೆ. ಆ್ಯಕ್ಚುಲಿ ನಮ್ಮ ತಂಗಿ ಹೇಳು ಅಕ್ಕ ಕೆಳಗೆ ಅದು ನೋಡ್ಕೋ ಕರೆಕ್ಟಾಗಿ ಅಂತ. ಬಟ್ ನಾನು ಅಂಥ ದೊಡ್ಡ ಮಾಲ್ನಾಗ ಎಲ್ಲಿ ಖರಾಬ್ ಇರ್ತಾವೆ ಚೆನ್ನಾಗಿರ್ತಾವಲ್ಲ ಅಂತ ನಾ ಓವರ್ ಮಾಡ್ಕೋ ತೊಗೊಂಡ್ಬಂದೀನಿ. ರಿಟರ್ನ್ ಬ್ಯಾಕ್ ಆಗ್ತದೆ ಹೆಂಗೆ ಅಂತ. ಎಣ್ಣೆನ ತೋಫು ತೊಗೊಂಡು ಬಂದಿನಿಲ್ಲ ಫ್ರೆಂಡ್ಸ್. ಸೊ ತೋಫು ಪಲ್ಯ ಮಾಡೀನಿ. ನೋಡ್ತಾ ಇದ್ರಿ ಸೋಯಾಬೀನ್ ಪಲ್ಯ ನಿನ್ನಿಂದ ಇತ್ತು, ಮತ್ತು ಕರ್ರನ್ ಕಡ್ಡಿ ಆ್ಯಂಡ್ ಇವಾಗ ತೋಫು ಪಲ್ಯ. ಸೊ ಪ್ರೋಟೀನ್ ರಿಚ್ ಉಣ್ತಾ ಇದ್ದೀನಿ. ಆ್ಯಸ್ ಎ ಸೆಟ್ ಸೆಲ್ಫ್ ಕೇರ್ ಮಾಡ್ಕೋತೀನಿ ಅಂತ ಸೆಲ್ಫ್ ಕೇರ್ ಒಂದು ಸ್ವಲ್ಪ ಸ್ಕ್ರಬ್ ಹಚ್ಕೊಂಡೀನಿ. ಸೂಪರಾಗಿ ಅನಿಸ್ತಾ ಇದೆ. ಫೇಸ್ ನೋಡ್ರಿ ಚೇಂಜ್ ಅನಿಸ್ತಾ ಇದೆ ಅಲ್ಲ. ಲೆಟ್ ಅಸ್ ಮೂವ್. ತೊಗೊಂಡು ಬಂದೀನಿ ದೊಡ್ಡದು ಬುಟ್ಟಿ, 20 rupees, ಜಸ್ಟ್ 20 rupees. ತೋರಿಸ್ತೀನಿ ಖಾಲಿ ಆದ ನಂತರ. ಸೊ ನಿಮ್ಗೆ ಅಂದಿನಲ್ಲ ಬ್ಯಾಡ್ ಅಂತ. ಆ್ಯಕ್ಚುಲಿ ಡೇಟ್ನು ಕಾಣಿಸ್ತಾ ಇದೆ ಅಲ್ಲಿ. ನಮ್ಮ ಮನೆಯವ್ರ ಮೊಬೈಲ್ ಅದು. ಆ್ಯಕ್ಚುಲಿ ನಾನು ಮೊಬೈಲ್ ಒಯ್ದಿದ್ದಿಲ್ಲ, ಮನೆಗೆ ಹುಡುಗರಿಗೆ ಬೇಕಾಯ್ತು ಅದು ಅಂತ. ನಾವು ಊರ ಕಡೆ ಹೋಗಿನಲ್ಲ ಬಾಬಾಗ ಭೇಟಿ ಆಗ್ಲಿಕ್ಕೆ. ಆ್ಯಂಡ್ ನಂಬಲ್ಲಿ ಆಳ್ಮನ್ಷ ಒಬ್ಬರು ಇರ್ತಾರೆ ಭಯ್ಯ. ಆ ಭಯ್ಯಾಗೂ ಮಾತಾಡ್ಸೋದಾಯ್ತು ಅಂಥೇಳಿ ಹೋಗೀನಿ. ಇನ್ಸಿಡೆಂಟ್ ಏನಾಗ್ಯದ ಅಂದ್ರೆ ಕುದ್ರಿ ಜೇನ್ ಫ್ರೆಂಡ್ಸ್. ಅದು ಆ್ಯಕ್ಚುಲಿ ನಂಬಲ್ಲಿ ಮಾವಿನ ಗಿಡ ಅವಲ್ಲ, ಇದು ಏನಂತಾರೆ ಕುದ್ರಿ ಜೇನು ಹತ್ತಿಂದ ಆ್ಯಕ್ಚುಲಿ ಗೊತ್ತಿಲ್ಲ. ಕೋಡಂಗಿ ಕಾಟ ಜಾಸ್ತಿ ಅವ ನಂಬಲ್ಲಿ. ಸೊ ಮಾವಿನ ಗಿಡ ಮೇಲೆ ಹೋಗಿ ಕೋಡಂಗಿ ಕುಂತಿತ್ತಂತೆ ನಂಬಲ್ಲಿ. ನಂಗೆ ಆಳ್ಮನ್ಸ ಅನ್ನೋದು ಇಷ್ಟ ಇಲ್ಲ, ನಂಗೆ ಆ ವರ್ಡ್ನೂ ಇಷ್ಟ ಆಗಲ್ಲ, ಭಯ ಅಂತೀನಿ. ಸೊ ಆ ಭಯ ಇದು ಕೋಡಂಗಿ ಬಂದವಂತೇಳಿ ಹೊಡ್ಲಿಕ್ಕೆ ಹೋದ್ರೆ ಒಂದು ಕೋಡಂಗಿ ಗಂಡು ಕೋಡಂಗಿತ್ತು. ಅಲ್ಲಿ ಚಿಡಿ ನೋಡ್ಬೋದು. ಇನ್ನಿಸು ತೋರಿಸ್ತೀನಿ ಗಿಡ. ಸೊ ಚಿಡಿ ಮೇಲೆ ಏರಿ ನಮ್ಮ ಮನೆಯವರು ನಂಬಲ್ಲಿ ಬಾಬಾ ಮತ್ತು ಇವರು ಎಲ್ಲರೂ ಮೇಲೆ ಹೊಡಿಬೇಕಾಯ್ತಲ್ಲ. ಸೊ ಚಿಡಿ ಮೇಲೆ ಏರಿ ಮೇಲೆ ಹೋಗಿರಂತ ಆ ಗಂಡು ಬಾನ್ಯರು ಬಂದು ಒಂದು ಜಂಪ್ ಮಾಡಿದ್ದೀನಿ. ಎಲ್ಲಿಂದ ಬಂದಾವ ಯಾವಾಗ ಹತ್ಯವ ಎಲ್ಲಿ ಕಾಣಿಸ್ತಾನೂ ಇಲ್ಲ. ಒಂದು ಜಂಪ್ ಮಾಡಿರೋ ಅಣ್ಕೆ ಅದು ಕುದುರೆ ಜೇನಿಂದ ಪೂರ ವೆಬ್ ಇರ್ತದೆ ನೋಡಿ. ಜೇನಿಂದ ಏನಂತಾರೆ ಅದಕ್ಕೆ ಎಕ್ಸಾಕ್ಟಾಗಿ? ಮನಿ. ಇಂಗ್ಲೀಷ್ನಾಗ ಹನಿಕಾಮ್ ಅಂತಾರೆ, ಕನ್ನಡನಾಗ ಜೇನಿ ಹಿನ್ನದು ಕಟ್ಟೋದ್ರಾಗಿತ್ತು. 1 2 ಇಷ್ಟೇ ಆಗ್ಯದದು. ಆ್ಯಕ್ಚುಲಿ ಏನಾಗ್ಯದ ಅಂತ ಅದು ಅಲ್ಲಿ ಗೂಡು ಕಟ್ಕೊಂಡಿತ್ತು. ಅನ್ಫಾರ್ಚುನೇಟ್ಲಿ ಅದು ಕೋಡಂಗಿ ಚಿಡ್ಲಿಕ್ಕೆ ಕೆಳಗೆ ಬಿತ್ತಂತ. ಪಾಪ ನಮ್ಮದು ಆ ಭಯ್ಯಾಗ ಬಾಬಾಗೊಂದು 4-5 ಬಂದು ಮುಖದ ಮೇಲೆ ಕಚ್ಚೋ. ಪಾಪ ಆ ಅಣ್ಣಾಗ ಇಷ್ಟು ಕಚ್ಚೋ ಬಳ್ಳೆಲ್ಲ ಹೋಗ್ಯಾವ. ಬಳ್ಳು, ಬೆನ್ನು, ತಲೆ. ಅವ್ರ ಭಯ್ಯನ ಬಳಿ ಅವು ಜೇನಿನ ನೋಡೋ ಬಂದ ತಕ್ಷಣ ಅವ್ರಿಗೆ ತಲೆಗೆ ಐಡಿಯಾ ಎಕ್ಸಾಮ್ಸ್ ಏನು ಬಂದಿ ಅಂದ್ರೆ ಅವ್ರ ಕಡಿಬಿ ಅವ್ರು ಬೇಡಿ ಬಿಗಿತಾರೆ ಜರ. ಅದಕ್ಕೆ ಕಡಿಬಿ ಇತ್ತು ಕೈಯಾಗ. ಈಗ ಪ್ರೊಟೆಕ್ಟ್ ಮಾಡ್ಕೋಬೇಕು. ಯಾಕಂದ್ರೆ ಕುದ್ರಿ ಜೇನು ಹರಿಬಿದ್ದವ್ರಲ್ಲ, ನಾ ಎಷ್ಟು ಜನರಿಗೆ ನೋಡೀನಿ ಕುದ್ರಿ ಜೇನು ಕಚ್ಚಿ ಅಂದ್ರೆ ಅದರ ಬೈಟ್ದಿಂದ ತೀರ್ಕೊಂಡು ನಂಗೆ ಪರಿಚಯ ಇದ್ದವ್ರನ್ನ ನಾ ಇರೋ ಪ್ಲೇಸ್ನಾಗ ನೈಬರ್ಸ್ನೋ ಒಬ್ಬರಿಬ್ಬರು ತೀರ್ಕೊಂಡ್ರೆ. ಸೊ ಅಷ್ಟು ಡೇಂಜರಸ್ ಇರ್ತದೆ ಫ್ರೆಂಡ್ಸ್. ಸೊ ಅವ್ರೇನು ಮಾಡ್ಯಾರ ಅಂದ್ರೆ ಭಯ ಎಕ್ದಮ್ಸೆ ಇಲ್ಲಿ ವೇಸ್ಟ್ ಹುಲ್ಲೊಂದು ಕಾಣಿಸಿತ್ತು ಅಲ್ಲಿ ಜಮಾ ಮಾಡಿಂದು. ಸೊ ಅವ್ರೇನು ಮಾಡ್ಯಾರ ಅಂದ್ರೆ ಅಲ್ಲಿ ಉರಿ ಹಾಕ್ಯಾರ. ಉರಿ ಹಚ್ಚಿದ್ರೆ ಅವು ಕುದುರೆ ಜೇನು ಬರಲ್ಲ. ಸೊ ಅವ್ರು ಬಚಾಸ್ಕೊಳಕ ಅವರು ಅಲ್ಲಿ ಆ ಕಟ್ಗಿಗೆಲ್ಲ ವೇಸ್ಟ್ ಹುಲ್ಲಿಗೆಲ್ಲ ಉರಿ ಹಚ್ಚಾರ. ಸೊ ಆ ಹುಲ್ಲು ಹಚ್ಚಿನ ಕಡೆಯಿಂದ ಉರಿ ಹಚ್ಚಿನ ಕಡೆಯಿಂದ ಅಲ್ಲಿಂದ ಎಲ್ಲ ಕುದುರೆ ಜೇನು ಓಡೋಗ್ಯಾವ. ಬಟ್ ಒಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ ಇವಾಗ ನೀವು ನೋಡ್ತಾ ಇದ್ರಲ್ಲ ಮಾವಿನ ಗಿಡ ಮತ್ತು ಜಾಮೂನ್ ಗಿಡ, ನೆಳ್ಳೆ ಗಿಡ, ತೆಂಗಿನ ಗಿಡ, ಅಲ್ಲಿ ಎಷ್ಟು ಗಿಡ ಅವಲ್ಲ ನೋಡ್ರಿ. ಬಿಸಿಲು ಖಡಕ್ ಬಿಸಿಲು. ಇದು ಇನ್ಸಿಡೆಂಟ್ ನಿಯರ್ ಅಬೌಟ್ 12:30 ಅರೌಂಡ್ ಆಗಿದೆ ಫ್ರೆಂಡ್ಸ್. ಸೊ ಅದು ಗಾಳಿ ಒಂದು ಜಾಸ್ತಿ ಇತ್ತಲ್ಲ, ಪೂರ ಹೊಲ್ದಾಗ ನೋಡ್ರಿ ಕಬ್ಬು ಎಷ್ಟದಲ್ಲ ಅಷ್ಟು ಕಬ್ಬೆಲ್ಲ ಸುಟ್ಟು ಹೋಗ್ಯದ, ಹುಲ್ಲೆಲ್ಲ ಸುಟ್ಟು ಹೋಗ್ಯದ, ಮಾವಿನ ಗಿಡಗಳಿಗೆ ಎಲ್ಲ ಹತ್ಯದ. ಬಟ್ ಒಂದು ಗುಡ್ ಥಿಂಗ್ ಏನು ಅಂದ್ರೆ ಜಾಸ್ತಿ ಏನೂ ಹಾರ್ಮ್ ಆಗಿಲ್ಲ. ಈವನ್ ಬಸಪ್ಪಣ್ಣಗೆ ಸಮೇತ ಜಾಸ್ತಿ ಏನು ಅಂದ್ರೆ ಹಿಂಗೆ ಓವರಾಗಿ ಏನು ಜಾಸ್ತಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿಲ್ಲ. ಅಷ್ಟೇ ಕಚ್ಚಾವಲ್ಲ ಅವು ಕುದುರೆ ಜೇನು ಕಚ್ಚಿನ ಜಾಗುತ್ತಲ್ಲ ಅದ್ರ ಮುಳ್ಳು ಟೈಪ್ ಇರ್ತಾವೆ ಫ್ರೆಂಡ್ಸ್. ಅವು ಮುಳ್ಳು ತೆಗಿಬೇಕು. ಸೊ ಗರ್ಮಿ ಜಾಸ್ತಿ ಇತ್ತು ಮೈಯ. ಇಮ್ಮಿಡಿಯೇಟ್ಲಿ ಅವಕ್ಕೆ ಓಡೋಗ ಅಂದ್ರೆ ಕುದುರೆ ಜೇನು ಓಡೋದ ತಕ್ಷಣ ನೋಡ್ಬೋದು ನೀವು ಗಡ್ಬಡ್ನಾಗ ಎಲ್ಲಿನ ಚಪ್ಪಲ್ ಒಲ್ಲೆವ, ಟಿಫಿನ್ ಡಬ್ಬಿ ಕೊಡ್ಲಕ್ಕೆ ಹೋಗಿರು ಬಾಬಾ, ಟಿಫಿನ್ ಡಬ್ಬಿ ಒಲ್ಲೆ ಅದ, ಮದ್ದು ಒಲ್ಲೆ ಅವ, ಅಂದ್ರೆ ಗೊಬ್ಬರ ಒಲ್ಲೆ ಅದ. ಆ್ಯಂಡ್ ನೋಡಿ ಕೋಡಂಗಿ ಕಾಟ ಕಡೆಯಿಂದ ಎಷ್ಟು ಮಾವಿಂದು ಬರೀ ಸಣ್ಣ ಮಾವಿಂದ ಇರ್ತಾವಲ್ಲ ಅವೆಲ್ಲ ಮಾನ್ಕೈನೂ ಉದುರ್ಲತ್ತವ ಅಂತ. ಟಚ್ ವುಡ್ ಆ್ಯಂಡ್ ಥ್ಯಾಂಕ್ಸ್ ಟು ಸಾಯಿಬಾಬಾ ಆ್ಯಂಡ್ ವೀರಭದ್ರೇಶ್ವರ ಸ್ವಾಮಿ ಆಲ್ಸೋ ಫ್ರೆಂಡ್ಸ್. ಸೊ ಅಟ್ಲೀಸ್ಟ್ ತೋಡದ್ರಾಗ
ಹಾಮ್ ಅನ್ನೋದು ಹೋಯಿತು. ಗುಡ್ ಥಿಂಗ್ ಏನು ಅಂದ್ರೆ ಯಾರಿಗೂ ಜಾಸ್ತಿ ಏನು ಪ್ರಾಬ್ಲಮ್ ಆಗಿಲ್ಲ. ಹೋದ್ರೆ ಹೋಗಲಕ್ಕೆ ಗಿಡ ಎಲ್ಲ ಮತ್ತು ನೀರು ಹಾಕಿದ್ರೆ ಮತ್ತೆ ಬೆಳಿತಾವೆ. ಬಟ್ ಜೀವಕ್ಕಂತೂ ಯಾರ್ದು ಏನೂ ಹಾನಿ ಇಲ್ಲ ಫ್ರೆಂಡ್ಸ್. ಇದು ದೇವ್ರು ಕೊಟ್ಟಿರೋವಂಥ ಆಶೀರ್ವಾದ ಅಂತ ಅಂದ್ಕೊತಾ ಇದ್ದೀನಿ. ನೋಡುವ ಟಿಫಿನ್ ಡಬ್ಬಿ ಬಾಬಾ ಮತ್ತು ನಾನು ಬಸಪ್ಪಣ್ಣ ಅಂದಿನಲ್ಲ ಅವರೊಬ್ಬರು ಮತ್ತು ಬಾಜು ಹೊಲ್ದವ್ರೊಬ್ಬರು ಬಂದಿರಂತ ಪಾಪ. ಅವರೆಲ್ಲರೂ ಗಡ್ಬಡ್ನ ಚಪ್ಪಲಲ್ಲೇ ಬಿಟ್ಕೊಟ್ಟಾರ. ಟಿಫಿನ್ ಡಬ್ಬಿ ಎಲ್ಲ ಅಲ್ಲೇ ಬಿಟ್ಕೊಟ್ಟು ಅರ್ಜೆಂಟ್, ಯಾಕಂದ್ರೆ ಭಾಳ ಗರ್ಮಿ ಹುಡ್ತದೆ ಫ್ರೆಂಡ್ಸ್. ಕುದುರೆ ಜೇನು ಹರಿಬಿದ್ದವ್ರು ಪಾಪ ಇಮಿಡಿಯೇಟ್ಲಿ ಮೋಟ್ರ್ ಚಾಲು ಮಾಡಿ ಅಲ್ಲೊಂದು 2 ಬಾರ್ ಮೈ ತೊಗೊಂಡು ಮನೆಗೆ ಹೋಗಿ ಮೈ ತೊಗೊಂಡು ತಾಳದಕ್ಕೆ ಮತ್ತೆ ಇಮಿಡಿಯೇಟ್ ನಮ್ಮಲ್ಲಿ ಇವ್ರಿಗೆ ಫೋನ್ ಮಾಡ್ರು. ಇವ್ರು ಹೋಗಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ಬೇಕಾಗ್ತದೆ. ಸೊ ಅಲ್ಲಿ ಹೋಗಿ ತೋರಿಸ್ಕೊಂಡು ಗೋಲಿ ಅದನ್ನು ತೊಗೊಂಡು ಅವ್ರಿಗೆ ಮನೆಗೆ ಬಿಟ್ಟು ಬಂದರು. ಸೊ ನೋಡಿ ಕಾಡಂಗಿಗಳ ಕಡೆಯಿಂದ ಗಿಡ ಹಚ್ಚರು. ಕಾಡಂಗಿ ಕಾಟ ಎಷ್ಟು ಕಂಟ್ರೋಲ್ ಮಾಡ್ರೂ ಏನು ಮಾಡ್ರೂ ಹೋಗ್ತಾ ಹೋಗಲು. ಈಗ ಹೊಸ ಇದು ಕುದುರೆ ಜೇನು ಎಲ್ಲದ ಅನ್ನೋದು ಕಾಣಿಸ್ತಾ ಇಲ್ಲ. ನಾನು ಸಾಯಂಕಾಲ ಹೋಗಿ ಏನೇನಾಗ್ಯದ ಎಲ್ಲಾಗ್ಯದ ಅಂತ ನೋಡ್ಲಕ್ಕಂತ ಹೋಗಿನಿ. ಬಟ್ ಎಲ್ಲಿ ಕುದುರೆ ಜೇನು ಕಾಣಿಸಿಲ್ಲ. ಒಬ್ಬರೇ ಮನುಷ್ಯಕ್ಕೆ ಕರೆದಿದ್ದೆವು. ಅವ್ರು ಮತ್ತೆ ತೊಗೊಂಡು ಬರ್ತಾ ಅಂದ್ರೆ ನೋಡೋರು ಫ್ರೆಂಡ್ಸ್. ಸೊ ಈ ಟಿಫಿನ್ ಡಬ್ಬಿ ಒಂದಿತ್ತಲ್ಲ, ಅನ್ನಕ್ಕೆ ಅಪಮಾನ ಮಾಡಬಾರ್ದು ಅಂತ ಟಿಫಿನ್ ಡಬ್ಬಿ ಒಯ್ದು ಬಸಪ್ಪಣ್ಣಗೆ ವಾಪಸ್ ಕೊಡ್ತಾ ಇದ್ದೀನಿ. ಅವ್ರಿಗೆ ಭೇಟಿ ಮಾಡೀನಿ. ಪಾಪ ಕೈ ಕಾಲು ಉಬ್ಬ್ಯಾವ, ತಲೆ ಎಲ್ಲ ಒಂದು ಸ್ವಲ್ಪ ದಾಗಿ ಜಾಸ್ತಿ ಆಗ್ಯದ ಅಂದ್ರೆ. ಸೊ ಜ್ಯೂಸ್ ಮಜ್ಜಿಗೆದನ್ನೆಲ್ಲ ಕುಡೀರಿ, ತಣ್ಣಗೆ ಮೈಯಾಗಿರಪ್ಲೆ ಚಾದನ್ನು ಕುಡಿಬೇಡ್ರಿ ಅಂತ ಹೇಳೀನಿ. ಯಾಕಂದ್ರೆ ಅವ್ರಿಗೆ ಚಾದ ಭಾಳ ರಾಟಿ ಅದ ಫ್ರೆಂಡ್ಸ್. ಅದಕ್ಕೆ ಅವ್ರಿಗೆ ಅದು ಹೇಳಿಟ್ಟು ಭೇಟಿಯಾಗಿ ಬಂದೀನಿ. ನಾನು ಒಂದು ಸ್ವಲ್ಪ ಸುಕೂನ್ ಅನ್ನಿಸ್ತಾ ಇದೆ. ಯಾಕಂದ್ರೆ ನಮ್ಮ ಸಲುವಾಗಿ ಯಾರಿಗೂ ಏನೂ ತಪ್ಪಾಗಬಾರ್ದು ಅನ್ನೋದು ನನ್ನ ಉದ್ದೇಶ. ಈ ಹೂವಿನ ಕಡೆಯಿಂದೇ ಬಂದವೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಇವಾಗ ಎಲ್ಲಿ ಹೂವು ಇಲ್ಲ, ಹಿಂಗೆ ಜಾಸ್ತಿ ಹೂವು ಇದ್ದಿರಲ್ಲ, ಕುದುರೆ ಜೇನು ಇರೋದಲ್ಲ. ಸೊ ಭೂಮಾತಾಗ ಆ್ಯಂಡ್ ದೇವ್ರಿಗೆ ಯೂನಿವರ್ಸಿಗೆ ನಾನು ಗ್ರ್ಯಾಟಿಟ್ಯೂಡ್ ತೋರಿಸ್ಕೋತ ನಾನು ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್.